ಈ ಪಾತ್ರ ಇಷ್ಟೊಂದು ವರ್ಸಟೈಲ್ ಇದ್ದಾಗ ಮಾಡಕ್ ಒಂದು ಖುಷಿ ಇರುತ್ತೆ. ನಾನು ಯಾವಾಗ್ಲೂ ಹೇಳ್ತೀನಿ, ಐ ಆಮ್ ನಾಟ್ ಎ ಕಾಮಿಡಿಯನ್, ಐ ಆಮ್ ಎನ್ ಆಕ್ಟರ್ ಹೂ ಡಸ್ ಕಾಮಿಡಿ. ನಂಗೆ ನೀವು ಎಮೋಷನಲ್ ಸೀನ್ ಕೊಡಿ, ಎಸ್ ಐ ಕ್ಯಾನ್ ಪರ್ಫಾರ್ಮ್, ನಾನು ಅಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ನಾನು ಟಗರುಪಾಳ್ಯದಲ್ಲಿ ಪ್ರೂವ್ ಮಾಡಿದ್ದೀನಿ. ಯು ಕ್ಯಾನ್ ಡು ಎವ್ರಿಥಿಂಗ್. ಸ್ವಲ್ಪ ನೀವು ಬೇರೆ ಒಂದು ರೊಮ್ಯಾನ್ಸ್ ಅಲ್ಲಿ ವೀಕ್ ಇದೀನಿ ನೋಡಿ, ಅದು ತುಂಬಾ ಕಷ್ಟ. ಈಗ ಈ ಸಿನಿಮಾದಲ್ಲಿ ಆಕ್ಷನ್ ಇದೆ. ಕಾಮಿಡಿ ಮಾಡೋರ್ಗೆ ಸಲೀಸಾಗಿ ಮಾಡ್ಬಿಡ್ತಾರೆ ಅಂತ ನಮಗೆ ಅನ್ಸುತ್ತೆ ಸ್ಕ್ರೀನ್ ಮೇಲೆ ನೋಡುವಾಗ. ಬಟ್ ಅದ್ರ ಹಿಂದೆ ಇಲ್ಲ ಇದೇನೋ ಮಾಡ್ಬೇಕು, ಬೇರೆ ತರ ಮಾಡ್ಬೇಕು, ಬೇರೆ ತರ ಅವ್ರು ಇಲ್ಲ 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 ಇದು ಒನ್ ಮೋರ್ ಮಾಡೋಣ, ಇದು ಒನ್ ಮೋರ್ ಮಾಡೋಣ ಅಂತ ಡೈರೆಕ್ಟರ್ ಹೇಳೋ ಸರಿ ಸರಿ ಅಂತ ಮತ್ತೆ ಸಿಚುವೇಶನಲ್ ಕಾಮಿಡಿ ಇದೆಯಲ್ಲ, ಅದು ನಮ್ಗೆ ಬಹಳ ಮಜಾ ಕೊಡೋದು. ಅದಕ್ಕೆ ಆಕ್ಟರ್ಸ್ಗಳು, ಕೋ ಆಕ್ಟರ್ಸ್ ಟೈಮಿಂಗ್ ಅವ್ರು ಇಲ್ಲ ನಾನು ಈ ಕಡೆ ತಿರ್ಗಿದ್ರೆ ಆಮೇಲೆ ಈ ಕಡೆ ತಿರ್ಗ್ಬೇಕು, ಅವಾಗ ವರ್ಕ್ ಆಗುತ್ತೆ, ಈ ತರದ್ದೆಲ್ಲ ಮಾಡ್ಕೋತೀವಲ್ಲ, ಅವಾಗ ಅದು ಹ್ಯೂಮರ್ ವರ್ಕೌಟ್ ಆಗೋದು. ರವಿಶಂಕರ್ ಸರ್ ವಿಲನ್ ಆಗೇ ಇದ್ರು, ಸರ್ ಅಧ್ಯಕ್ಷ ಎಂತ ಕಾಮಿಡಿ ಮಾಡಿದ್ರು, ಬಿಕಾಸ್ ಈಸ್ ಎನ್ ಆಕ್ಟರ್. ಇದ್ರಲ್ಲಿ ಗರುಡರಾಮ್ ಅವರು ಸಣ್ಣ ಸಣ್ಣ ಹ್ಯೂಮರ್ಗಳು ಅವ್ರಿಗೆ ಇಂಟ್ರೆಸ್ಟ್, ಹಿಂಗ್ ಹೇಳಿದ್ರು ಓಕೆ ಅಲ್ವಾ, ಅವ್ರು ದೊಡ್ಡ ಆರ್ಟಿಸ್ಟ್ ಅಲ್ಲ, ಅವರು ಬಂದು ನನ್ನ ಸಜೆಷನ್ ಕೇಳೋದು ಏನಿರ್ತದೆ. ಬಟ್ ಅವ್ರ ಆನ್ ಸ್ಕ್ರೀನ್ಗೂ ಆಫ್ ಸ್ಕ್ರೀನ್ಗೂ ಇರೋ ವ್ಯತ್ಯಾಸ ಜಗಜಾಂತರ ವ್ಯತ್ಯಾಸ. ಅಯ್ಯೋ, ನಂದೊಂದ್ ಸೀನ್ ಇತ್ತು, ನನ್ನ ಚುಡಾಯಿಸೋ ಸೀನು. ಇಲ್ಲಿ ಸೊಂಟದ ಹತ್ರ ಕೈ ಹಿಡಿಬೇಕಿತ್ತು, ಅವ್ರು ಗಾಬರಿ ಆಗೋದ್ರು. ಅವರು ಆಕ್ಚುಲಿ ಹುಡುಗಿರ್ ತುಂಬಾ ಸೆನ್ಸಿಟಿವ್ ಅಂತಾರೆ, ಅವ್ರಕ್ಕಿಂತ ಸಿಕ್ಕಾಪಟ್ಟೆ ಸಾಫ್ಟ್. ಅವ್ರ ಮನ್ಸ್ ಮೋಸ್ಟ್ಲಿ ಏನಪ್ಪಾ ಅವ್ರ ವೈಫ್ ಸಿಕ್ಕಾಪಟ್ಟೆ ಲಕ್ಕಿ ಅನ್ಸುತ್ತೆ. ಸೋ ಸೋ ಸಾಫ್ಟ್. ನಾಗಭೂಷಣ್, ನಿಮಗೆ ಅಂದರೆ ಈ ಒಂದು ಪಾತ್ರ ಎಸ್ಪೆಷಲಿ ಇಷ್ಟು ವೆರೈಟಿಗಳು ಸಿಗುತ್ತೆ ಅಂತಂದರೆ ಎಂಥ ಕಲಾವಿದನಿಗೂ ಹಾ ಸೂಪರ್ ಆಗಿದೆ ಅಂತ ಅನಿಸುತ್ತೆ. ಸೊ ಈ ಅಂದರೆ ಪ್ರಿಪರೇಷನ್ನು ಒಂದು, ಇನ್ನೊಂದು ನೋಡಿ ಆ ಕೂದಲು, ಆ ಬಣ್ಣ, ವೇಷಭೂಷಣಗಳೇ ವಿಚಿತ್ರವಾಗಿದೆ. ಆ್ಯಂಡ್ ಆ ಒಂದು ಆ ಫನ್ ಎಲಿಮೆಂಟ್ಸು, ಈಗ ಕರಾಟೆ ಅಥವಾ ಕುಂಫು ಏನೇನೋ ಮಾಡೋಕ್ಕೆ ಹೊರಟಿದ್ದೀರಿ, ಆ ಎಲ್ಲ ಸಾಹಸಗಳು ಒಂದು ಅವನ್ನ ಹೊಡಿಬೇಕು ಅನ್ನೋದು, ಆ ಒಂದು ಜರ್ನಿ ಹೆಂಗಿತ್ತು ಅಂತ. ಒಂದು ಇದು ನಮ್ಮ ಡೈರೆಕ್ಟರ್ಸ್, ಅವರು ಈ ಪಾತ್ರಗಳು ಸುಮ್ಮನೆ ನಾರ್ಮಲ್ ಇದ್ರೆ ಅವ್ರಿಗೆ ಅನ್ಸದೇ ಇಲ್ಲ, ಇದ್ರಲ್ಲಿ ಏನೋ ಒಂದು ಇರಬೇಕು ಅನ್ನೋದೇ ಅವ್ರಿಗೆ. ಇಕ್ಕಟ್ಟ ಟೈಮಲ್ಲೂ ಅಷ್ಟೇ ನನ್ನ ಒಳ್ಳೆ ಎಲ್ಲ ಮಾಡಿಸಿ ಒಳ್ಳೆ, ಅವಾಗ ನೀವು ಚೆನ್ನಾಗಿ ತಿಂದು ದಪ್ಪ ಆಗ್ಬೇಕು, ಗುಂಡು ತಿನ್ಬೇಕು ಅಂತ ಎಲ್ಲ ಇದು ಮಾಡಿ ಮುಂಚೆ. ಸೊ ಅವಾಗ ನಾನು ಹೇಳ್ತಾರದು ಒಳ್ಳೆ ಅಂಕಲ್ ತರ ಕಾಣಿಸ್ಕೊಂಡು, ಈಗ ಸಡನ್ ಆಗಿ ಇಲ್ಲ ನೀವು ಬಹಳ ಅಂದ್ರೆ ಲೈಕ್ ಫುಲ್ ಶೋಕಿ ಮಾಡೋರ್ ತರ ಹಿಂಗ್ ಇರ್ಬೇಕು, ನಿಮ್ ನೋಡಿದ್ರೆ ರಿಚ್ನೆಸ್ ತರ ಕಾಣ್ಬೇಕು ಹಿಂಗೆಲ್ಲ ಅಂತ. ನೋಡು, ನನ್ನ ಜೀವನದಲ್ಲಿ ರಿಚ್ನೆಸ್ ನೋಡಿಲ್ಲ, ಇನ್ನು ನಾನು ಯಾವ ಸೀಮೆ ರಿಚ್ನೆಸ್ ತರ ಅಂತ. ಈ ಪಾತ್ರ ಇಷ್ಟೊಂದು ವರ್ಸಟೈಲ್ ಇದ್ದಾಗ ಮಾಡಕ್ ಒಂದು ಖುಷಿ ಇರುತ್ತೆ. ನಾನು ಯಾವಾಗ್ಲೂ ಹೇಳ್ತೀನಿ, ಐ ಆಮ್ ನಾಟ್ ಎ ಕಾಮಿಡಿ ಆಕ್ಟರ್, ಐ ಆಮ್ ಎನ್ ಆಕ್ಟರ್ ಹೂ ಡಸ್ ಕಾಮಿಡಿ. ಆಯ್ತಾ, ನನ್ಗೆ ನೀವು ಎಮೋಷನಲ್ ಸೀನ್ ಕೊಡಿ, ಎಸ್ ಐ ಕ್ಯಾನ್ ಪರ್ಫಾರ್ಮ್, ನಾನು ಅಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ನಾನು ಟಗರುಪಾಳ್ಯದಲ್ಲಿ ಪ್ರೂವ್ ಮಾಡಿದ್ದೀನಿ. ಯು ಕ್ಯಾನ್ ಡು ಎವ್ರಿಥಿಂಗ್. ಸ್ವಲ್ಪ ನೀವು ಬೇರೆ ಒಂದು ರೊಮ್ಯಾನ್ಸ್ ಅಲ್ಲಿ ವೀಕ್ ಇದೀನಿ ನೋಡಿ, ಅದು ತುಂಬಾ ಕಷ್ಟ. ಈಗ ಈ ಸಿನಿಮಾದಲ್ಲಿ ಆಕ್ಷನ್ ಇದೆ, ನಾನು ಓಕೆ, ನಾನು ಆಕ್ಷನ್ ಅಲ್ಲಿ ಪ್ರೂವ್ ಮಾಡ್ಕೋತೀನಿ. ಈ ಸಿನಿಮಾದಲ್ಲಿ ನೋಡಿ ಓಕೆ ಕಣ ಬಡಿ ಮಗ ಚೆನ್ನಾಗಿ ಮಾಡೋಣ ಅಂತ ಅದೊಂದು ಅನಿಸ್ಕೋತೀನಿ ನಾನು ಈ ಸಿನಿಮಾದಲ್ಲಿ. ಅಂದ್ರೆ ಇಷ್ಟು ವರ್ಸಟೈಲಿಟಿ, ಇದು ನನ್ಗೊಂದು ಚಾಲೆಂಜ್ ಇರ್ತದಲ್ಲ, ಓಕೆ ನಾನು ಏನೋ ಮಾಡ್ಬೋದು ಅಥವಾ ನನ್ಗೆ ಇಷ್ಟು ಸ್ಕೋಪ್ ಇದೆ ಅಂತ. ಆಮೇಲೆ ಅವ್ರೂ ಅಷ್ಟೇ, ನಾನು ಏನೋ ಹಿಂಗೆ ಮಾಡಿದಾಗ ಅವ್ರು ಒಪ್ಕೋತಾ ಇರಲಿಲ್ಲ, ಇದು ನೀವೆಲ್ಲ ನೀವು ಇನ್ನೂ ಬೇರೆ ಏನೋ ಬೇಕು ಅನ್ನೋರು. ಸರಿ ಆಯ್ತು, ಇನ್ನೇನೋ ಮಾಡೋದು ಅಂತ. ಅಂದ್ರೆ ನನ್ನನ್ನು ನಾನು ಆಸ್ ಅನ್ ಆಕ್ಟರ್ ನನ್ನನ್ನು ನಾನು ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋದಿಯಲ್ಲ, ಅದು ಬಹಳ ಖುಷಿ ಕೊಡುತ್ತೆ. ಆ ವಿಚಾರದಲ್ಲಿ ಥ್ಯಾಂಕ್ಸ್ ಟು ಅವರ್ ಡೈರೆಕ್ಟರ್ಸ್. ಹೌದೌದು, ಅದಂತೂ ನಿಜ. ನಾನು ಒಂದ್ ಸೀನ್ ನಾವಿಬ್ರು ಮಾಡುವ ಕಾರಲ್ಲಿ ಒಂದ್ ಸೀನ್ ಇತ್ತು, ಇದು ಏನಾದ್ರು ಬೇರೆದ್ ಮಾಡ್ಬೇಕು, ಇದೇನಾದ್ರು ಬೇರೆದ್ ಮಾಡ್ಬೇಕು ಅಂದ್ರೆ ಅವರು ಕಾಮಿಡಿ ಮಾಡೋರ್ಗೆ ಸಲೀಸಾಗಿ ಮಾಡ್ಬಿಡ್ತಾರೆ ಅಂತ ನಮಗೆ ಅನ್ಸುತ್ತೆ ಸ್ಕ್ರೀನ್ ಮೇಲೆ ನೋಡುವಾಗ. ಬಟ್ ಅದ್ರ ಹಿಂದೆ ಇಲ್ಲ ಇದೇನೋ ಮಾಡ್ಬೇಕು, ಬೇರೆ ತರ ಮಾಡ್ಬೇಕು, ಬೇರೆ ತರ ಅವ್ರು ಇಲ್ಲ 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 ಇದು ಒನ್ ಮೋರ್ ಮಾಡೋಣ, ಇದು ಒನ್ ಮೋರ್ ಮಾಡೋಣ ಅಂತ ಡೈರೆಕ್ಟರ್ ಹೇಳೋ ಸರಿ ಸರಿ ಅಂತ ಮತ್ತೆ ಹಿಸ್ಟರಿ. ಆಮೇಲೆ ಕಾಮಿಡಿ ನಿಮ್ಗೆ ಪಂಚ್ ಡೈಲಾಗ್ ಡೆಲಿವರ್ ಮಾಡೋದ್ರಲ್ಲಿ ಇಲ್ಲ. ಕರೆಕ್ಟ್. ಡೈಲಾಗ್ ಇಲ್ದೇನೆ ನಾನು ಆ ಹ್ಯೂಮರ್ನ ತರಿಸ್ಬಲ್ಲೇನಾ ಇಲ್ವಾ, ಅದ್ರಲ್ಲಿ ನೀವು ಆಕ್ಟರ್ ಅಲ್ವಾ ಅಂತ ಪ್ರೂವ್ ಆಗುತ್ತೆ. ನಿಜ. ಸಿಚುವೇಶನಲ್ ಕಾಮಿಡಿ ಇದೆಯಲ್ಲ, ಅದು ನಮ್ಗೆ ಬಹಳ ಮಜಾ ಕೊಡೋದು. ಅದಕ್ಕೆ ಆಕ್ಟರ್ಸ್ಗಳು ಇದು ಚೆನ್ನಾಗಿರ್ಬೇಕು, ಕೋ ಆಕ್ಟರ್ಸ್ ಟೈಮಿಂಗ್ ಅವ್ರು ಇಲ್ಲ ನಾನು ಈ ಕಡೆ ತಿರ್ಗಿದ್ರೆ ಆಮೇಲೆ ಈ ಕಡೆ ತಿರ್ಗ್ಬೇಕು, ಅವಾಗ ವರ್ಕ್ ಆಗುತ್ತೆ, ಈ ತರದ್ದೆಲ್ಲ ಮಾಡ್ಕೋತೀವಲ್ಲ, ಅವಾಗ ಅದು ಹ್ಯೂಮರ್ ವರ್ಕೌಟ್ ಆಗೋದು. ಅಲ್ಲಿ ನಮ್ದು ಕ್ರಾಫ್ಟ್ ಇರೋದು. ಎಲ್ಲರೂ ನಾವು ಅಟ್ ದ ಎಂಡ್ ಆಫ್ ದ ಡೇ ಸಪೋರ್ಟಿಂಗ್ ಆಕ್ಟರ್ಸ್, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡೆ. ಯಾರು ಹೀರೋ ಹೀರೋಯಿನ್ ಅನ್ನೋದು ಬರಲ್ಲ ಇಲ್ಲಿ. ಆಮೇಲೆ ಪಾತ್ರಗಳು ಹಿಂಗಿದ್ದಾಗ ಮಜಾ. ಹೀರೋ ಅಂದ್ರೆ ಹೀರೋಯಿಸಮ್ ಅಂತಲ್ಲ, ಅದ್ರ ಪಾತ್ರ ಮಜವಾಗಿರ್ಬೇಕಲ್ಲ. ಹೌದು. ಅಂದರೆ ಗರುಡ ರಾಮ್ ಅವರು ಇದ್ದಾರೆ, ಅಂದರೆ ಮೇಜರ್ ಟ್ರ್ಯಾಕಲ್ಲಿ ಇದ್ದಾರೆ. ಹೌದು, ಇಬ್ಬರ ಮಧ್ಯೆ ಗರುಡರಾಮ್ ಅವರು ಅಂತೂ ಆಕ್ಚುಲಿ ಸ್ಟಾರ್ಟಿಂಗ್ ಹಿಂಗ್ ಕತೆ ಹೇಳ ವಿಲನ್ ಯಾರು ಅನ್ಕೊಂಡಿದ್ದೀರಾ ಅಂತ ಅಂದ್ರು ಪ್ರೊಡ್ಯೂಸರ್ ಡೈರೆಕ್ಟರ್ಗೆ. ಅದಕ್ಕೆ ಇವರು ಒಂದ್ 2-3 ಹೆಸರು ಹೇಳಿದ್ರು ನಮ್ಮ ಡೈರೆಕ್ಟರ್ಸು. ಸರಿ, ಆಮೇಲೆ ಬೇಡ
ತಡೀರಿ ಬಟ್ ಇದು ಸ್ವಲ್ಪ ಏನೋ ಬೇರೆ ತರ ಆಗ್ಬೇಕಲ್ಲ. ಈಗ ಗರುಡರಮ್ಮ ಹಾಕಿದ್ರೆ ಹೆಂಗೆ, ನಾಗ ಮತ್ತೆ ಗರುಡರಮ್ಮ ಇವ್ರಿಬ್ರು ನಿಂತ್ರೇನೆ ಒಂದು ಕಾಮಿಡಿ, ಸೊ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಇದು ಅಂತ ಹೇಳಿ. ಸೊ ಇಮ್ಮಿಡಿಯೇಟ್ ಆಗ ಅಂದ ತಕ್ಷಣ ಇವರು ಸರ್ ಅವ್ರು ಸಿಕ್ಕಿದ್ರೆ ನಮ್ಗೆ ಇನ್ನೂ ಖುಷಿನೇ ಅಂತ ಇವರು ಸರ್ ನೀವು ಮಾತಾಡಿ ನೋಡಿ ಅಂತ. ಸೊ ಇಮ್ಮಿಡಿಯೇಟ್ ಗರುಡರಮ್ಮ ಜೊತೆ ಮಾತಾಡಿ ಅವ್ರು ಒಪ್ಕೊಂಡ್ರು. ಅವ್ರನ್ನೂ ದೊಡ್ಡ ಆರ್ಟಿಸ್ಟು, ಪ್ಯಾನ್ ಇಂಡಿಯಾ ಆರ್ಟಿಸ್ಟು. ಈಗೊತ್ತು ಫೋನ್ ಮಾಡಿದ್ರೆ ಎಲ್ಲ ಚಾನೆಲ್ ಇದ್ದಾರೆ ಅಥವಾ ಇದ್ರ ಬಂದಿದ್ದಾರೆ ಹಿಂಗೆ. ಸೊ ನಮ್ಮ ಸಿನಿಮಾ ನೋಡ್ಬಿಟ್ಟು ಈಗ ಅವ್ರಿಗೊಂದಿರುತ್ತೆ ಅಲ್ವಾ, ಈಗ ಇವ್ರು ಹೇಳ್ದಂಗೆ ನಾಗ ಒಬ್ಬ ಕಾಮಿಡಿ ಆಕ್ಟರು, ಇವನ್ ಜೊತೆ ನಾನು ಮಾಡ್ಬೇಕನ್ನೋದು ಇರ್ತದಲ್ವಾ ಅವ್ರಿಗೆ. ಬಟ್ ಕತೆ ಕೇಳಿ ಅವ್ರು ಇಂಪ್ರೆಸ್ ಆಗಿ ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ. ಆಮೇಲೆ ಈಸ್ ನಾಟ್ ಜಸ್ಟ್ ಎ ವಿಲನ್, ಈಸ್ ಅನ್ ಆಕ್ಟರ್ ಇನ್ ದಿಸ್ ಮೂವಿ. ಈ ಪದ ನಂಗೆ ಸಖತ್ ಅವಾಗಿಂದ ಇಷ್ಟ ಆಗ್ತಿರೋದು ಅದೇನೆ. ಅಂದರೆ ನಾನು ವಿಲ್ಲನ್ನು ಬ್ರ್ಯಾಂಡ್ ಅಲ್ಲ, ಅದು ನನ್ನ ಹೀರೋ, ನೀನೊಬ್ಬ ಆಕ್ಟರ್ ಎಲ್ಲಾನು ಮಾಡಬಲ್ಲ. ಹೌದು, ಒಬ್ಬ ಆಕ್ಟರ್ ಆದ್ರೆ ಅವ್ನ ಎಲ್ಲಾನು ಮಾಡಬಲ್ಲ. ನಟನೆ. ಆರ್ಟಿಸ್ಟ್. ರವಿಶಂಕರ್ ಸರ್ ವಿಲನ್ ಆಗೇ ಇದ್ರು, ಸರ್ ಅಧ್ಯಕ್ಷ ಎಂತ ಕಾಮಿಡಿ ಮಾಡಿದ್ರು ಬಿಕಾಸ್ ಈಸ್ ಅನ್ ಆಕ್ಟರ್. ಸೊ ಇದ್ರಲ್ಲಿ ಗರುಡರಮ್ಮ ಅವರು ಸಣ್ಣ ಸಣ್ಣ ಹ್ಯೂಮರ್ಗಳು ಅದನ್ನೆಲ್ಲ ಅವ್ರಿಗೆ ಇಂಟ್ರೆಸ್ಟ್. ಈಗ ನೀವು ಹಿಂಗೆ ಹೇಳಿದ್ರು ಓಕೆ ಅಲ್ವಾ ಅಂತ. ಅವರು ದೊಡ್ಡ ಆರ್ಟಿಸ್ಟ್ ಅಲ್ಲ, ಅವರು ಬಂದು ನನ್ನನ್ನು ಸಜೆಷನ್ ಕೇಳೋದು ಏನಿರ್ತದೆ. ಅಥವಾ ನಾನು ಅವ್ರಿಗೆ ಈಗ ರಾಮ್ ನೀವು ಇಲ್ಲಿ ಬರ್ತೀರಲ್ವಾ, ನಾವು ಹಿಂಗೆ ಮಾಡೋಣ ಅಂತ, ಓಕೆ ಇದು ಚೆನ್ನಾಗಿದೆ ಹಿಂಗೆ ಮಾಡೋಣ ಅಂತ. ಅದೊಂದು ಗಿವ್ ಅಂಡ್ ಟೇಕ್ ಇರ್ತಿತ್ತು ಚೆನ್ನಾಗಿ. ಕಾಮಿಡಿ ಹೆಂಗ್ ವರ್ಕೌಟ್ ಆಗ್ತಿತ್ತು ನಾವು ಯೋಚನೆ ಮಾಡ್ತಿದ್ವಿ, ಅದು ಚೆನ್ನಾಗಿರ್ತಿತ್ತು. ಬಟ್ ಅವ್ರ ಆನ್ ಸ್ಕ್ರೀನ್ಗೂ ಆಫ್ ಸ್ಕ್ರೀನ್ಗೂ ಇರೋ ವ್ಯತ್ಯಾಸ ಜಗಜಾಂತರ ವ್ಯತ್ಯಾಸ. ಅಯ್ಯೋ, ಒಂದ್ ಸೀನ್ ಇತ್ತು ನನ್ನ ಚುಡಾಯಿಸೋ ಸೀನು. ಇಲ್ಲಿ ಸೊಂಟದ ಹತ್ರ ಕೈ ಹಿಡಿಬೇಕಿತ್ತು. ಅವ್ರು ಗಾಬರಿ ಆಗೋದ್ರು. ಅವ್ರು ಎಷ್ಟು 15-20 ಮಿನಿಟ್ಸ್, ಅಟ್ಲೀಸ್ಟ್ ಒಂದ್ ಹಾಫ್ ಅನ್ ಅವರ್ ಪರವಾಗಿಲ್ಲ ಸರ್ ಇವ್ರು ಪರವಾಗಿಲ್ಲ ಮಾಡಿ ಸರ್, ಆರಾಮಾಗಿ ಮಾಡಿ, ನೀವ್ ಏನು ಟೆನ್ಷನ್ ತಗೊಳ್ಳಿ. ಅವ್ರ ಕೈಯಲ್ಲಿ ಆಗ್ಲೇ ಇಲ್ಲ. ಆಮೇಲಿಂದ ಡೈರೆಕ್ಟರ್ಸ್ ಬಂದು ಎಲ್ಲರೂ ಬಂದು ಕನ್ವಿನ್ಸ್ ಮಾಡಿದ್ಮೇಲೆ ಅವ್ರು ಬಹಳ ಸಾಫ್ಟ್. ಅವರು ಬಹಳ ಸಾಫ್ಟ್. ಆಕ್ಚುಲಿ ಹುಡುಗಿರ್ ತುಂಬಾ ಸೆನ್ಸಿಟಿವ್ ಅಂತಾರೆ, ಅವ್ರಕ್ಕಿಂತ ಸಿಕ್ಕಾಪಟ್ಟೆ ಸಾಫ್ಟ್. ಅವ್ರ ಮನ್ಸ್ ಮೋಸ್ಟ್ಲಿ ಏನಪ್ಪಾ ಅವ್ರ ವೈಫ್ ಸಿಕ್ಕಾಪಟ್ಟೆ ಲಕ್ಕಿ ಅನ್ಸುತ್ತೆ. ಸೋ ಸಾಫ್ಟ್. ಆಮೇಲೆ ನೀವು ಅವಾಲೆ ಇದನ್ನ ಹೇಳಿದ್ರಿ, ಕೂದ್ಲುದು ನಂದು ಈಗ ನೋಡ್ತಾ ಇದ್ರಲ್ಲ ಕೂದ್ಲು, ಇದ್ರ ಡಬಲ್ ಡೆನ್ಸಿಟಿ ಇತ್ತು. ಈ ಸಿನಿಮಾ ಇಂದಾಗಿ ನನ್ ಕೂದ್ಲು ಹೋಗಿದೆ. 1-2 ಲೇಯರ್ ಅಂದ್ರೆ ಡೆನ್ಸಿಟಿ ಹೆಂಗ್ ಕೈ ಹಾಕಿದ್ರೆ ಹಿಂಗ್ ಸಿಕ್ಕಾಯ್ತು. ಎಲ್ಲ ಬಣ್ಣ ಹಾಕಿ 4-5 ಸಲ ಕೂದ್ಲೇ ಹೋಯ್ತು. ಸೊ ಏನಾದ್ರು ಬಣ್ಣ ಹಾಕೋರಿದ್ರೆ ದಯವಿಟ್ಟು ಯೋಚನೆ ಮಾಡಿ ಇನ್ನೊಂದ್ಸಲ. ನಿಮ್ ಕೂದ್ಲು ಮಾತ್ರ ಹೊಡ್ಸ್ಕೊಳುತ್ತೆ, ಇಷ್ಟು ಗೊತ್ತಿರ್ಲಿ. ಅಡ್ವೈಸ್ ಬೇರೆ ಆಯ್ತು. ದೇವರಾಣೆ ಇದು, ಅದು ಸೋಕಿಗೆ ಅಂತ ಏನೋ ನಾವು ಮಾಡ್ಕೊಂಡು ಹಂಗ್ ಮಾಡ್ಕೋತಾರಲ್ಲ, ನಾ ಅದೆಲ್ಲ ರೋಡ್ ಓಡಾಡ ನೋಡ್ಕೋತೀನಿ, ಯಾಕೆ ಹಾಕೊಂಡಿದಾರೆ ಇವರು, ಕೂದ್ ಹೋಗ್ಬಿಡ್ತಲ್ಲ ಅಂತ ಅನ್ಕೋತಾ ಇರ್ತೀನಿ. ನಮ್ಗೇನೋ ಅನಿವಾರ್ಯತೆ. ಇವಾಗ ಹುಡುಗಿರ್ ಪ್ರಾಬ್ಲಮ್ ಅರ್ಥ ಆಗಿರತ್ತೆ ನಿಮ್ಗೆ. ಬಟ್ ನೀವೇನೋ ತುದಿಲ್ ಮಾಡ್ಕೋತೀರಲ್ವಾ, ಅದೇನೋ ಅಲ್ವಾ? ಏನಿಲ್ಲ, ಮತ್ತೆ ಮಾಡ್ಕೋತೀರ, ರೂಟ್ಸ್ ಇಂದನೂ ಮಾಡ್ಕೋತೀರ? ಇಲ್ಲ ರೂಟ್ಸ್ ನೀವ್ ರೂಟ್ಸ್ ಮುಟ್ಸಿದ್ರ? ಅಯ್ಯೋ ಕತೆ, ರೂಟ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗಲ್ವಾ, ಪೂರ್ತಿ ಕೂದ್ಲೇ ಈ ಬಣ್ಣ. ಅಯ್ಯೋ ಹಂಗಾರ ರೂಟ್ಸ್ ಇಂದ ಮಾಡ್ಸಿದ್ರೆ ಹೋಗೋದಕ್ಕಂತ ಏನ್ ಮಾಡಕ, ಅದು ಸಿನಿಮಾಗೋಸ್ಕರ. ಇವಾಗ ಸೂಪರ್ ಡೂಪರ್ ಇಟ್ಟಾದ್ಮೇಲೆ ನಿಮ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆರಾಮ್ ಅನ್ಸುತ್ತೆ. ಕೂದ್ಲು ಹೋದ್ರೆ ಹೋಗ್ಲಿ ಬಿಡು, ಸಿನಿಮಾ ಸೂಪರ್ ಡೂಪರ್ ಇಟ್ಟಾಗ ಹೌದು, ಸಿನಿಮಾ ಇಟ್ಟಾದ್ರೆ ಅವೆಲ್ಲ. ಅದೇ ನಾನು ಅವಾಗಲೇ ಅದೇ ಮಾತಾಡ್ಕೊಂಡು ಇನ್ನೇನು ಪ್ರಮೋಷನ್ ಅಂತಂದರೆ ಇಷ್ಟೇ, ಇನ್ನೇನು ಮಾಡ್ಬೋದು, ಸಿನಿಮಾನೇ ಅಲ್ಟಿಮೇಟಾಗಿ ಜನ ನೋಡಬೇಕು. ಒಂದು ಟ್ರೈಲರ್ ನೀವು 1000 ಗಿಮಿಕ್ ಮಾಡಿ 1000 ಇಂಟರ್ವ್ಯೂ ಮಾಡಿ ಒಂದು ಒಳ್ಳೆ ಟ್ರೈಲರ್ ಕೊಡ್ಲಿಲ್ಲ ಅಂದ್ರೆ ಅಷ್ಟು ಜನ ಒಂದು ಟ್ರೈಲರ್ಲಿ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ಬೇಕು. ಆ್ಯಂಡ್ ಸಾಂಗು ಮದನರಿ, ಆ್ಯಕ್ಚುಲಿ ನಾನು ಅದನ್ನು ಮಾತಾಡೋದೇ ಮರ್ತೆ. ಮದನರಿ ಸಾಂಗು ತುಂಬ ಚೆನ್ನಾಗಿ ರೀಚ್ ಆಗಿದೆ. ಅಂದರೆ ನಾನು ತುಂಬ ಸಲ FM ಕೇಳಿದೆ, ಅಂದರೆ FM ಬರ್ತಾ ಇದೆ, ಅದು ಒಂದು ಪಾರ್ಟ್. ಆದರೆ ಆಡಿಯೋ ವಿಜುವಲಿ ಬ್ಯೂಟಿಫುಲ್ ಆಗಿದೆ. ಅಂದರೆ ಸಾಂಗ್ ಏನು ಬಿಟ್ಟಿದ್ದೀರಾ ಅದು ತುಂಬ ಚೆನ್ನಾಗಿ ಒಳ್ಳೆ ಟಾಕ್ ಬರ್ತಿದೆ. ಆ್ಯಕ್ಚುಲಿ ರೀಲ್ಸಲ್ಲಿ ಶಾರ್ಟ್ಸಲ್ಲಿ ಜಾಸ್ತಿ ಆಗ್ತಿದ್ದಾರೆ. ಅದ್ರಲ್ಲೂ ಅಷ್ಟೇ. ಈಗ ನೋಡಿ, ಮುಂಚೆ ನೋಡಿದ ಮಲೈಕಾಗೂ ನಮ್ಮ ಸಿನಿಮಾದಲ್ಲಿ ನೋಡೋ ಮಲೈಕಾಗೂ ಅದೊಂದು ಡಿಫ್ರೆನ್ಸ್. ಓಕೆ, ಶಿ ಕ್ಯಾನ್ ಕ್ಯಾರಿ ದಿಸ್ ಆಲ್ಸೋ. ನನಗೆ ಎಲ್ಲದಕ್ಕಿಂತ ಹೆಚ್ಚು ಪ್ರೊಡಕ್ಷನ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಮಾತ್ರ ಎಕ್ಸಲೆಂಟ್. ನಾನು ಅದನ್ನೇ ಹೇಳಿದೆ ಅವಾಗ, ನೀವು ಬರೋಕ್ಕಿಂತ ಮೊದಲೇ ಡಾಲಿವುಡ್ಸ್, ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್. ಆಮೇಲೆ ನಾಟ್ ಎ ಸಿಂಗಲ್ ಡೇ ಇದು ಯಾಕೆ ಅದು ಯಾಕೆ ಇದು ನನಗೆ ಮಾತ್ರ ಹೇಳ್ತಾ ಇದ್ದ ಅಲ್ಲ, ಏನ್ರ ನೀವು ಇಷ್ಟು ಬಜೆಟ್ ಹೇಳ್ಬಿಟ್ಟು ಇಷ್ಟು ಬಜೆಟ್ ಮಾಡ್ತಿದ್ದೀರಾ, ನೀವು ಸಿನಿಮಾ ಪ್ರಾಡಕ್ಟ್ಗಳು ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೇಕಲ್ಲ ನಿಮಗೆ. ಆಮೇಲೆ ಖರ್ಚು ಮಾಡ್ತಾರೋ ದುಡ್ಡು ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೇಕಲ್ಲ, ಆಯ್ತಾ ನಿಮಗೆ ಅಂತ ನನಗೆ ಮಾತ್ರ ಇವ್ರಿಗೆ ಏನು ಹೇಳ್ತಾ ಇರಲಿಲ್ಲ.
ಸೊ ನನಗೆ ಹೇಳ್ತಿದ್ದ ಅದನ್ನ. ಅದು ಮತ್ತೆ ಆಬ್ವಿಯಸ್ಲಿ ಯಾರದು ಈ ಟೈಮಲ್ಲಿ ನಾನು ಆಕ್ಚುಲಿ ಅವ್ರನ್ನ ಎಲ್ಲ ಕಡೆ ನನ್ಗೆ ಅವ್ರು ಐ ಫೀಲ್ ವೆರಿ ಪ್ರೌಡ್ ಆಫ್ ಹಿಮ್. ಸರ್ ಇವಾಗ ಎಲ್ಲರೂ ಸ್ಟಾರ್ಸ್ ಆಗ್ತಾರೆ, ಎಲ್ಲರೂ ದುಡ್ಡು ಮಾಡ್ಕೋತಾರೆ, ನಮ್ ಫ್ಯಾಮಿಲಿಗೆ ಇರ್ಲಿ, ನಾವ್ ಆರಾಮಾಗಿದ್ಬಿಡೋಣ ಅಂತ ಯೋಚನೆ ಮಾಡೋ ಟೈಮಲ್ಲಿ ಬೇರೆ ಇದನ್ನ ಬೇರೆ ತರ ಯೋಚನೆ ಮಾಡೋರು ಇದಾರೆ. ಇವಾಗ ಹೊಸೊಬ್ರನ್ನ ತಂದ್ರೆ ಅವ್ರಿಗೆ ಕಮ್ಮಿ ದುಡ್ಡು ಕೊಡ್ಬೇಕಾಗತ್ತೆ, ಒಂದ್ ಸಿನಿಮಾ ಮಾಡ್ಬಿಡೋಣ, ಹಂಗಿಲ್ಲ ಅವ್ರದ್ದು. ಹೊಸೊಬ್ರು ಬರ್ಲಿ, ಹೊಸೊಬ್ರು ಹೊಸ ಟ್ಯಾಲೆಂಟ್ ನ ತರ್ಲಿ ಅಂತ ಇವಾಗ ನಾವ್ ಮೊನ್ನೆ ಒಂದ್ ಪ್ರಮೋಷನ್ಗೆ ಹೋದಾಗ ಅಲ್ಲಿ ಅವ್ರು ಇನ್ನೊಂದ್ ಸಿನಿಮಾ ಡಾಲಿ ಪಿಕ್ಚರ್ಸ್ ಅಲ್ಲಿ ಬರ್ತಿರೋದು JC ಅಂತ ಇತ್ತು. ಅಲ್ಲಿ ಇಬ್ರು ಹೊಸೊಬ್ರು ಅವ್ರನ್ನ ತರ್ತಿದ್ದಾರೆ ಅಂದ್ರೆ ಅದ್ರ ಯಾರಿಗೆ ಗೊತ್ತು ಯಾರಲ್ಲಿ ಏನ್ ಟ್ಯಾಲೆಂಟ್ ಇರುತ್ತೆ ಅಂತ. ನಾವು ಅವ್ರು ಇವಾಗ ಪ್ರೊಡಕ್ಷನ್ ಅವ್ರು ಸ್ಟಾರ್ಟ್ ಮಾಡ್ತಿದೀನಿ, ನಾನು ಯಾರೋ ಎಸ್ಟಾಬ್ಲಿಷ್ ಆಕ್ಟರ್ನೇ ಹಾಕೊಂಡ್ ಮಾಡೋಣ ಸಿನಿಮಾ ಗೆಲ್ಲುತ್ತೆ ಅನ್ನೋ ಇರೋ ಪ್ರೊಡ್ಯೂಸರ್ಸ್ ಮಧ್ಯದಲ್ಲಿ ಹೊಸೊಬ್ರನ್ನ ತರೋಣ, ಅವ್ರ ಲೈಫ್ ನ ರೂಪಿಸೋಣ ಅಂತ ಯೋಚನೆ ಮಾಡ್ತಿರೋದು ಈಸ್ ಗ್ರೇಟ್ ಅಂತ ನನ್ಗೆ ಅನ್ಸುತ್ತೆ. ಅವ್ರ ಒಳ್ಳೆ ಮನ್ಸು, ಅದಕ್ಕೆ ಅವ್ರು ಇಷ್ಟು ವರ್ಷ ಹೀಸ್ ಆಲ್ವೇಸ್ ಒನ್ ಇನ್ ಲೈಫ್. ಈ ಸಿನಿಮಾನು ಗೆಲ್ಲುತ್ತೆ, ಅವ್ರಿಗೋಸ್ಕರ ಆದ್ರೂ ಅವ್ರ ಒಳ್ಳೆ ಮನ್ಸ್ಗಾದ್ರೂ ಈ ಸಿನಿಮಾ ಗೆದ್ದೆ. ಅಂದ್ರೆ ಒಂದಾಗತ್ತಲ್ಲ, ಆರ್ಟಿಸ್ಟ್ಗಳಿಗೆ ತುಂಬಾ ಜನ ಆರ್ಟಿಸ್ಟ್ ಹೇಳ್ತಿರ್ತಾರೆ, ಆರ್ಟಿಸ್ಟು ನಿಮ್ಗೆ ಯಾಕೆ ಬೇಕು ಪ್ರೊಡಕ್ಷನ್, ಆರಾಮಾಗಿದ್ಬಿಡಿ ಸುಮ್ಮನೆ ನಿಮ್ಮ ರೆಮ್ಯುನೇಷನ್ ತಗೊಂಡು ಹಂಗೆ. ಅದಕ್ಕೆ ಇವನು ಗುರು ಹೆಂಗುರು ಆರಾಮಾಗಿರೋದು ಅಂದ್ರೆ ಏನು, ಇನ್ನು ಹೊಸ ಹೊಸ ಚಾಲೆಂಜಸ್ ತಗೋಬೇಕಲ್ವಾ. ಈಗ ನಾನು ಇಂಡಸ್ಟ್ರಿಲಿ ಇದ್ದು ನನಗೆ ನಾನೇ ರಿಸ್ಕ್ ತಗೊಳ್ಳಿಲ್ಲ ಅಂತಂದ್ರೆ ಇನ್ಯಾರು ತಗೋತಾರೆ. ಯಾಕಂದ್ರೆ ಈ ಟೈಮಲ್ಲಂತೂ ತುಂಬಾ ಜನ ಹೇಳ್ತಾ ಇದಾರೆ, ಅಂದ್ರೆ ಯಾವ್ದು ಸಿನಿಮಾಗಳು ಓಡ್ತಿಲ್ಲ, ಈಗ ನಿಮ್ಗೆ ಯಾಕೆ ರಿಸ್ಕ್ ಅಂತ. ನಾನು ಈ ಟೈಮಲ್ಲಿ ಅಲ್ವಾ ನಾನ್ ಧೈರ್ಯ ಮಾಡ್ಬೇಕಾಗಿರೋದು, ಯಾಕಂದ್ರೆ ನಾನ್ ತಾನೇ ಇಂಡಸ್ಟ್ರಿ ನಾನ್ ಧೈರ್ಯ ಮಾಡ್ಬೇಕಾಗಿರೋದು ಈ ಟೈಮಲ್ಲಿ ಅಲ್ವಾ. ನಾನೇ ಧೈರ್ಯ ಮಾಡ್ಲಿಲ್ಲ ಅಂದ್ರೆ ಇನ್ನೊಬ್ಬನ ನಾನು ಹೆಂಗೆ ಕರೀಲಿ ಇನ್ವೆಸ್ಟ್ ಮಾಡು ಅಂತ. ಅಥವಾ ನಂದೊಂದು ಯಾವ್ದೋ ದೊಡ್ಡ ಸಿನಿಮಾ ಮಾಡ್ತೀನಿ ಅಂದ್ರೆ ನಾನು ಈ ಬಜೆಟ್ ಸಿನಿಮಾ ಮಾಡಿಲ್ಲ ಅಂತಂದ್ರೆ ಇನ್ನೊಬ್ಬ ನನ್ನ ಬಜೆಟ್ ಸಿನಿಮಾನ ಇನ್ನೊಬ್ಬನ ಹೆಂಗ್ ಮಾಡಕ್ ಸಾಧ್ಯ. ಸೊ ನಾನು ಈ ರಿಸ್ಕ್ ತಗೊಳ್ತೀನಿ. ಮಲೈಕ್ ಹತ್ರ ಮದನಾರಿ ಸಾಂಗ್ ನಿಮ್ ಕೈಲಿ ಮಾಡಿಸಿದೆ ಅದೇ ಮಾಡ್ಸಿ ಫಸ್ಟ್ ಮಾಡಿಸಿ ನೋಡೋಣ, ಏನು ರೀಲ್ ಮಾಡ್ಬೋದು ಹಂಗೇನೆ. ಈಗ ಬನ್ನಿ ಈಗ ಹೊಡಿರಿ. ನೋಡಿ ಇಲ್ಲಿ ಯಾರು ಹೊಡಿತಾರೆ, ಕೈಗಾಲ ಚೆನ್ನಾಗಿ ಹೊಡಿತಾರೆ. ಎಲ್ಲಿದೆ ಹಂಚು? ನೀವ್ ಹೆಂಚ್ ಅಂತೀರ, ಹಂಚ್ ಅಂತೀವಿ. ಹಂಚು ಹೆಂಚು ಎಲ್ಲ ಒಂದೇ. 1 2 ಅಯ್ಯೋ ದೇವ್ರೆ, ನಾನ್ ಹೊಡಿಬೇಕು. ಬೇಡ, ಅವ್ರು ಒಂದು ಹೊಡಿಲಿ, ಹಿಂಗ್ ಹೊಡೆದಂಗೆ ಎತ್ಕೋಬೇಕು. ನೋಯ್ತಾ